ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್, ತುಂಬ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ದು ಏನಪ್ಪ ಅಂದರೆ, ಸೊ ನನ್ನ KTM ಡ್ಯೂಕ್ 250 ನೆಗೆಟಿವ್ ಪಾಸಿಟಿವ್ ರಿವ್ಯೂ ಕೊಡಿ ಅಂತ. ಸೊ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಅಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಒಂದು ವರ್ಷಕ್ಕೆ ಅಂತ ಕೇಳಿದಾಗ ಅದರಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದೇನಪ್ಪ ಅಂದರೆ ನೆಗೆಟಿವ್ ಪಾಸಿಟಿವ್ ವೀಡಿಯೋ ಬೇಕಂತ ಹೇಳಿದರು. ಸೊ ಹಂಗಾಗಿ ಇವತ್ತು ನಮ್ಮ ಈ ಗಾಡಿದು ನೆಗೆಟಿವ್ 5 ಪಾಯಿಂಟು, ಪಾಸಿಟಿವ್ 5 ಪಾಯಿಂಟು ಹೇಳ್ತೀನಿ ಯಾವ್ದು ಅಂತ ನೋಡಿ ನೀವು. ಯಾಕಂದರೆ ಈಗ ನೆಕ್ಸ್ಟ್ ಏನಾದರೂ ಈ ಗಾಡಿ ತೊಗೊಳ್ಳೋ ಪ್ಲ್ಯಾನಲ್ಲಿ ನೀವು ಇದ್ರಿ ಅಂದರೆ ಸೊ ನಿಮಗೆ ಈ ಪ್ರಾಬ್ಲಮ್ ಇದ್ರೂ ಓಕೆಪ್ಪ ನಂಗೆ ಏನು ಅನಿಸಲ್ಲ ಅಂದಾಗ ನೀವು ಬೈ ಮಾಡ್ಬೋದು. ಸೊ ಏನಿದೆ ಏನಿಲ್ಲ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ಓಕೆ ವೈಸ್, ಎಲ್ಲನೂ ಪಾಸಿಟಿವಿಂದನೇ ಕೆಲಸ ಮಾಡೋದ್ರಿಂದ ಇವತ್ತು ಈ ವಿಡಿಯೋನ ಪಾಸಿಟಿವಿಂದನೇ ಸ್ಟಾರ್ಟ್ ಮಾಡೋಣ. ಈ ಗಾಡೀಲಿ 5 ಪಾಯಿಂಟು ಯಾವ್ದು ಚೆನ್ನಾಗಿದೆ, ಸೊ ಅದನ್ನೆಲ್ಲ ಹೇಳ್ತೀನಿ. ಮೊದಲನೇದಾಗಿ ಹೇಳಕ್ಕೆ ಬಂದರೆ ಈ ಗಾಡಿನೇ ಚೆನ್ನಾಗಿದೆ. ನಾವು ಗಾಡಿ ಇಷ್ಟಪಡ್ತೀವಿ, ಪ್ರಾಬ್ಲಮ್ಸ್ನಲ್ಲ. ಸೊ ಓವರಾಲ್ ಗಾಡಿನೇ ಸಖತ್ತಾಗಿದೆ. ಅದರಲ್ಲೂ ಮೇಯ್ನು ಕೆಲವೊಂದು ಇದ್ದೇ ಇರುತ್ತಲ್ವ ಯಾವ್ದು ಚೆನ್ನಾಗಿದೆ ಅಂತ. ಸೊ ಅದನ್ನು ಇವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ. ವೈಸ್ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ನಮ್ಮ ಗಾಡಿಯಲ್ಲಿ ಬರೋ ಈ TST ಡಿಸ್ಪ್ಲೇ. ಸೊ ನಿಮಗೆಲ್ಲರೂ ಗೊತ್ತಿರ್ಬೋದು, KTM ಅವ್ರು ಬಿಟ್ಟರೆ 200-250 ಸೆಗ್ಮೆಂಟಿಂದ ಯಾವ ಗಾಡಿನೂ ಯಾರೂ ಕೊಡೋಲ್ಲ ಕಲರ್ಫುಲ್ ಡಿಸ್ಪ್ಲೇ. ಸೊ ಇವರೇ ಮೊದಲನೇ ಅವರು ಕಲರ್ಫುಲ್ ಡಿಸ್ಪ್ಲೇ ಕೊಡೋದು. ಸೊ ನೋಡಿ ಏನು ಮಸ್ತಾಗಿ ಕಾಣುತ್ತೆ. ಈಗ ಒಂದು ಸ್ವಲ್ಪ ಏನೋ ಚುಕ್ಕಿಯಾಗಿ ಗಲೀಜಾಗಿದೆ, ಬೇಜಾರು ಮಾಡ್ಕೋಬೇಡಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಾದ್ರೆ ನಾನು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ, ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೋಬೋದು. ನೋಡಿ, ಸೊ ಈಗ ನಾವು ಗಾಡಿ ಹೊಡಿತಿರ್ಬೇಕಾದ್ರೆ RPM ಕೊಡ್ಬೇಕಾದ್ರೆ ಈಗ ಹೆಂಗೆ ಹೋಗುತ್ತಲ್ಲ ಇದು ಮೇಲೆ, ಅದು ನೋಡೋಕೆ ನಿಜವಾಗ್ಲೂ ಸೂಪರ್ ಅನಿಸುತ್ತೆ. ಓಕೆ ವಾಯ್ಸ್, ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ನಿಜವಾಗ್ಲೂ ನನಗೆ ಪರ್ಸ್ನಲಿ KTM ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಸೊ ಈ ಗಾಡೀಲಿ ಬರೋ ಈ ಇಂಜಿನ್ ಪವರ್ ಬಂದುಬಿಟ್ಟು ಬೇರೆ ಯಾವ ಬ್ರ್ಯಾಂಡು ಇಷ್ಟಕ್ಕೊಂದು ಪವರ್ ಕೊಡೋಲ್ಲ. ಪರ್ಸ್ನಲಿ ಈ ಗಾಡಿ ನೀವು ಹೊಡಿತಿರ್ಬೇಕಾದ್ರೆ ನಿಮಗೆ ಅನಿಸುತ್ತೆ ಇದು ನಾವು ಹೊಡಿತಾರ ನಾರ್ಮಲ್ ಸೆಗ್ಮೆಂಟ್ ಗಾಡಿ ಅಲ್ವೇ ಅಲ್ಲ, ಈ ದೊಡ್ಡ ಗಾಡಿ ಹೊಡಿತಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಯಾಕಂದರೆ ಅಷ್ಟು ಪವರ್ ಇದೆ. ಥ್ರಾಡಲ್ಗೆ ಹೋದ ತಕ್ಷಣ ಅವ್ನು ಅಜ್ಜಿ ಹಿಂಗೆ ಎತ್ತುಬಿಡುತ್ತೆ. ಸೊ ಅಷ್ಟು ಪವರ್ ಇದೆ, ಅದೊಂದು ನನಗೆ ಸಖತ್ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ದೊಡ್ಡ ಇಂಜಿನ್, ಇಷ್ಟೊಂದು ಸ್ಪೀಡ್ ಇರೋವಂಥ ಗಾಡಿನ ಕಂಟ್ರೋಲ್ ಮಾಡೋಕ್ಕೆ ಇದರಲ್ಲಿರೋ ಬ್ರೇಕ್ಸು. ಸೊ ನಿಮಗೆ ಗೊತ್ತಿರ್ಬೋದು, ಮುಂಚೆ ಬರ್ತಿದ್ದೆಲ್ಲ KTM ಆಕ್ಸಿಡೆಂಟ್ ಆಗ್ತಿದೆ ಅದು ಇದು ಅಂತ ಹೇಳ್ತಾಯಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಬ್ರೇಕಿಂಗ್ ಅಂತ ಹೇಳ್ತಿದ್ರು. ಆದರೆ ಈ ಗಾಡಿ ಬ್ರೇಕಿಂಗ್ ಸಿಸ್ಟಮು ತುಂಬಾ ಚೆನ್ನಾಗಿದೆ. ಹೆಂಗೆ ನಿಲ್ಲಿಸ್ತಿದ್ದೀನಿ ಗೊತ್ತಾ, ನಾನು ಸುಮಾರು ಸತಿ ನಾನೇ ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು ನಾನು. ಯಾಕಂದರೆ ಅಂತಂಥ ಟೈಮ್ ನೋಡಿದ್ದೀನಿ, ಅಷ್ಟು ಅಂತಂಥ ಸಿಚುವೇಷನಲ್ಲಿ ನನಗೆ ಗಾಡಿ ನಿಂತಿದೆ. ಸೊ ದೇವ್ರು ಉಳಿಸಿದ್ನೋ ಬ್ರೇಕ್ ಉಳಿಸಿದ್ನೋ ಗೊತ್ತಿಲ್ಲ, ಬಟ್ ಉಳಿದಿದ್ದೀನಿ. ಸೊ ಬ್ರೇಕಿಂಗ್ ಸಿಸ್ಟಮು ತುಂಬಾ ಚೆನ್ನಾಗಿದೆ. 3 ಪಾಯಿಂಟ್ ಆಯಿತು. ಸೊ ಇವಾಗ 4th ಪಾಯಿಂಟ್ ಕಡೆ ಹೋಗೋಣ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈ ಗಾಡೀಲಿ ಬರೋ ಸಸ್ಪೆನ್ಷನ್ನು. ಇದರಲ್ಲಿ ಇಬ್ಬರಲ್ಲ 3 ಕೂತ್ಕೊಂಡ್ರು ಏನು ಅನ್ಸಲ್ಲ ಗುರು. ಸಸ್ಪೆನ್ಷನ್ನು ಅಷ್ಟು ಸ್ಮೂತ್ ಇದೆ. ಸೊ ಇದು ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಅಡ್ಜಸ್ಟಬಲ್ ಎಲ್ಲ ಏನು ಬೇಕಾಗಿಲ್ಲ, ಚೆನ್ನಾಗಿದೆ. ಸೊ 4th ಪಾಯಿಂಟ್ ಆಯಿತು. 5th ಬಂದುಬಿಟ್ಟು ಈ ಗಾಡೀಲಿ ಬರೋ ಗೇರ್ ಬಗ್ಗೆ ಮಾತಾಡ್ತೀನಿ, ಅದೇ 5th. ಸೊ ಇದರಲ್ಲಿ ನಿಮಗೆ ಗೊತ್ತಿಲ್ವೋ, ಕ್ವಿಕ್ ಶಿಫ್ಟರ್ ಬರುತ್ತೆ. ಕ್ವಿಕ್ ಶಿಫ್ಟರು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನಾನು ನನ್ನ ಗಾಡಿ ಹೊಡಿತಿರೋರಿಗೆಲ್ಲ ಹೇಳಿದ್ದೀನಿ, ಕ್ವಿಕ್ ಶಿಫ್ಟರ್ ಇದಪ್ಪ ನಮ್ಮ ಗಾಡೀಲಿ ಯೂಸ್ ಮಾಡ್ಕೊ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ಏನು ಅಂತೇಳಿ. ಕ್ವಿಕ್ ಶಿಫ್ಟರ್ ಬಂದುಬಿಟ್ಟು ನಾವು ಗಾಡಿ ರನ್ನಿಂಗಲ್ಲಿ ಇರ್ತೀವಲ್ಲ, ಒಂದು 30 ಅಬೋವ್ ಇದ್ವಿ ಅಂದರೆ ಕ್ಲಚ್ ಹಿಡಿಯೋ ಅವಶ್ಯಕತೆ ಇರೋಲ್ಲ, ಹಂಗೇ ಗೇರ್ ಎಬರಿಸ್ಬೋದು, ಇಳಿಸ್ಬೋದು, ಎರಡೂ ಇದೆ. ಅಪ್ ಆ್ಯಂಡ್ ಡೌನ್ ಎರಡೂ ಇದೆ ಕ್ವಿಕ್ ಶಿಫ್ಟರ್ ಇರೋದು, ಅದೊಂದು ಪ್ಲಸ್ ಪಾಯಿಂಟು. 5th ಪಾಯಿಂಟ್ ಆಯಿತು. ಸೊ ಇಷ್ಟಿದೆ ಇದ್ರದ್ದು ಪಾಯಿಂಟ್ಸ್ಗಳು. ಆ್ಯಂಡ್ ಇನ್ನೊಂದು 6 ಪಾಯಿಂಟು ಬೇಕಾದ್ರೆ ನಾನು ಆ್ಯಡ್ ಮಾಡ್ಕೊತೀನಿ. ಏನಪ್ಪ ಅಂದರೆ ಈ ಗಾಡಿ ಲುಕ್ಕು ನಕ್ಕಂದು ನೋಡ್ಗುರು ಹೆಂಗೆ ಕಾಣ್ತೈತೆ, ಮಸ್ಕ್ಯುಲರ್ ಲುಕ್ಕು. ಯಾರ ಗರ್ಲ್ ಫ್ರೆಂಡ್ ಇಲ್ಲ ಅನ್ನೋರು ಗಾಡಿ ತೊಗೊಂಬಿಡಿ, ಹಿಂದೆ ಬರ್ತಾ ಇರ್ತಾರೆ. ಅಷ್ಟು ಫ್ಯಾನ್ ಬೇಸ್ ಇದೆ, ಅಂಥ ಲುಕ್ ಇದೆ ಗುರು. ಪರ್ಸ್ನಲಿ ಹೇಳ್ತೀನಿ, ಗಾಡಿ ಲುಕ್ಕು ಮಾತ್ರ ನೆಕ್ಸ್ಟ್ ಲೆವೆಲ್, ಸಖತ್ತಾಗಿದೆ. ಓಕೆ ವೈಸ್, ಇವಾಗ ನಮ್ಮ ಗಾಡಿದು ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ. 5 ಪಾಯಿಂಟ್ ಅಷ್ಟೇ ನಾನು ಮೆನ್ಷನ್ ಮಾಡೋದು, ಏನೇನಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಫ್ರಂಟಿಗೆ ಬರ್ತೀನಿ. ಮೊದಲನೇದಾಗಿ ಸೊ ಫಸ್ಟ್ ಆಫ್ ಆಲ್ ಯಾವುದೇ ಗಾಡಿ ಆಗಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಹೆವಿ ಲೈಟು ಎಕ್ಸ್ಪೆಕ್ಟ್ ಮಾಡ್ತೀವಿ ನೈಟ್ ಹೊತ್ತು ಹೋಗ್ಬೇಕಾದ್ರೆ. ಅದರಲ್ಲೂ ಈ ಥರ ಒಂದು ಕ್ರೇಜಿ ಬೈಕಿಗೆ ನಾವು ಇನ್ನೂ ಸ್ವಲ್ಪ ಬೆಟರ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಸೊ ಮೇಯ್ನ್ ಬಂದುಬಿಟ್ಟು ಈ ಗಾಡಿ ಹೆಡ್ಲೈಟು ಅಷ್ಟಕ್ಕೊಂದು ಫೋಕಸ್ ಇಲ್ಲ, ಕ್ಲಿಯರಾಗಿ ಕಾಣಲ್ಲ. ಸೊ ಆ ಒಂದು ರೀಸನ್ಗೆ ಫಾಗ್ ಲ್ಯಾಂಪ್ ಹಾಕ್ಸ್ಬೇಕಾಗತ್ತೆ. ಸೊ ನಾನು ಹಾಕ್ಸಿದ್ದೆ, ಒಂದು ಉದುರೋಗಿದೆ. ಸೊ ಒಂದಿದೆ, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಬ್ರೇಕ್ ಪ್ಯಾಡ್ಸ್ ಬಗ್ಗೆ ಮಾತಾಡೋಣ. ಇದು ಬಂದುಬಿಟ್ಟು ಎವ್ರಿ 2,000 to 3,000 ಕಿಲೋಮೀಟರ್ಗೆ ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ. ಶೋರೂಮಿಂದ ಬರೋದು ಅಷ್ಟು ಆ್ಯಾವ್ರೇಜಾಗಿ ಅಂತ ಚೆನ್ನಾಗೇನು ಇರೋದಿಲ್ಲ, ಆ್ಯಾವ್ರೇಜ್ ಆಗಿರುತ್ತೆ. ಮತ್ತು ನಾವು ರಿಪ್ಲೇಸ್ ಮಾಡ್ತಾ ಇರಬೇಕಾಗುತ್ತೆ. ಎವ್ರಿ 2,000 to 3,000 ಕಿಲೋಮೀಟರ್ಸ್ಗೆ ಒಂದು ಸತಿ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಇದೊಂದು 500 ಏನೋ ಆಗುತ್ತೆ, 2 ಸೆಟ್ ಸೇರಿ. ಸೊ ಇದೊಂದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಮಿರರು. ಸೊ
ಅಂಥ ಏನಿಲ್ಲ ಗುರು. ಏನಪ್ಪ ಅಂದರೆ ನಾನೇ ತೋರಿಸ್ಬಿಡ್ತೀನಿ. ಇದು ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಕೋಬೋದು, ಅಪ್ ಆಗುತ್ತೆ ಆದರೆ ಡೌನ್ ಆಗೋಲ್ಲ, ಇಷ್ಟೇ ಇದು. ಸೊ ಕೆಲವೊಮ್ಮೆ ಕುಳ್ಳಕ್ಕಿರೋರು ಏನೋ ಕೂತ್ಕೊಂಡ್ರೆ ಅವ್ರಿಗೆ ಕಾಣಬೇಕಲ್ಲ ಬ್ಯಾಕ್ ಸೈಡು, ಅಷ್ಟೊಂದೇನಿಲ್ಲ. ಬಟ್ ಇದು ಲೀಸ್ಟಿಗೆ ಏನು ತೊಗೊಳೋದು ಬೇಡ, ಬಟ್ ಇದೊಂದು ಪ್ರಾಬ್ಲಮ್ ಇದೆ ಅಷ್ಟೇ. ಅದು ಬಿಟ್ಟರೆ ಬ್ಯಾಕ್ ಸೈಡು, ಸೊ ಇಲ್ಲೇನು ನೋಡ್ತಿದ್ದೀರಲ್ಲ ಟೈರು ಇಷ್ಟು ಇಲ್ಲಿ ಗ್ಯಾಪ್ ಇದೆ. ಸೊ ಏನಾದರೂ ನಾವು ಕೆಸರಲ್ಲಿ ತೆಗೆದಿಡೋಂಬೇಡಿ. ನಾವೇನಾದರೂ ನೀರಿರೋ ಜಾಗದಲ್ಲಿ, ಕೆಸರಿರೋ ಜಾಗದಲ್ಲಿ ಗಾಡಿ ಹೊಡಿತಿದ್ದೀವಿ ಅಂದಾಗ ಇಲ್ಲಿ ಸಿಡಿಯುತ್ತೆ. ಇದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ಆದ್ರೂ ಇಲ್ಲೇನು ಹೊಡೆಯಲ್ಲ. ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಇಲ್ಲೇನು ಹೊಡೆಯಲ್ಲ. ಎದುರುಗಡೆ ಕೂತಿರೋ ಡ್ರೈವರ್ಗೆ, ಗಾಡಿ ಓಡಿಸ್ತಿರೋನಿಗೆ ಹೊಡಿಬೇಕಾದ್ರೆ ಅವನಿಗೆ ಸಿಡಿಯುತ್ತೆ. ಹಿಂದ್ಗಡೆ ಇರೋನಿಗೆ ಪಕ್ಕ ಸಿಡಿಯುತ್ತೆ, ಬಟ್ ಫ್ರಂಟ್ ಇರೋನಿಗೂ ಸಿಡಿಯುತ್ತೆ. ಇಲ್ಲೊಂದು ಸ್ವಲ್ಪ ಏನಾದರೂ ಕವರ್ ಮಾಡಿದರೆ ಅಥವಾ ಇಲ್ಲೇನು ಕೊಟ್ಟಿದ್ದಾರಲ್ಲ ಇದನ್ನೇ ಇನ್ನೊಂಚೂರು ಮುಂದೆ ಎತ್ಕೊಂಡ್ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮಳೆಗಾಲ ಏನು ಯಾವಾಗೂ ಇರೋಲ್ಲ, ವರ್ಷಕ್ಕೆ 3 ತಿಂಗಳು ಅಷ್ಟೇ ಬರುತ್ತೆ. ಸೊ ನಡೆಯುತ್ತೆ, ಅದಕ್ಕೇನು ಅಂತ ಏನಿಲ್ಲ. ಬಟ್ ಅದು ಒಂದು ಪ್ರಾಬ್ಲಮ್ಮೇ. ಅದು ಬಿಟ್ಟರೆ ಹಾಗೆಯೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಗಾಡಿ ಸೀಟು ಗೈಸ್ ನಿಜವಲ್ಲೂ ಸ್ವಲ್ಪ ಹಾರ್ಡಿದೆ, ನೋಡಿ ನೀವೇ. ಸೊ ಪ್ರೀವಿಯಸ್ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಸ್ವಲ್ಪ ಕಂಫರ್ಟ್ ಇಲ್ಲ, ಇದು ಸ್ವಲ್ಪ ಹಿಂಸೆ ಆಗುತ್ತೆ ಅಂತ. ಸೊ ಒಂದು 100 ಕಿಲೋಮೀಟ್ರ್ ಒಳಗೆ ಏನಾದ್ರು ಟ್ರಾವೆಲ್ ಮಾಡ್ತೀನಿ ಅಂದರೆ ನಿಮಗೇನು ಅನಿಸಲ್ಲ. ಬಟ್ 100ರಿಂದ ಮೇಲೆ ಏನಾದರೂ ಹೋಗ್ತೀರಂದರೆ ನಿಮ್ಮ ತೆಗ ಪಾಪಾಡಾಗೋದು ಗ್ಯಾರಂಟಿ. ಸ್ವಲ್ಪ ರಫು ಬರುತ್ತೆ. ಇಲ್ಲಿ ನೋಡಿ, ತೊಗೊಂಡ ತಕ್ಷಣ ನಾವು ಸೀಟ್ ಹಾಕ್ಸ್ಕೊಳ್ಳೇಬೇಕಾಗುತ್ತೆ. ನಾನು ಇನ್ನೂ ಹಾಕ್ಸಿಲ್ಲ, ಆದಷ್ಟು ಬೇಗ ಹಾಕ್ಸ್ತೀನಿ. ಹಾಗೆಯೇ ಮತ್ತೊಂದೇನೆಂದರೆ ಈ ಮಡ್ಗಾಡು ಏನಿದೆಯಲ್ಲ ಇನ್ನೊಂದು ಸ್ವಲ್ಪ ಡೌನ್ ಕೊಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ನೋಡಿ ತಗಡೆ ಎಲ್ಲ ಎಷ್ಟು ಮಣ್ಣು ಕೂರುತ್ತಂದರೆ ಇದರಲ್ಲಿ ಇಂಜಿನ್ ಗಾಡು ಇಲ್ಲ, ಇದೊಂದು ಸ್ವಲ್ಪ ಡೌನು ಇಲ್ಲ, ಸೀದಾ ಹೊಡಿಯುತ್ತೆ. ಇದೇನು ಸ್ಪ್ಲೆಂಡರ್ ಮ್ಯಾಟ್ ಹಾಕ್ತಾರಲ್ಲ ಸ್ಪ್ಲೆಂಡರ್ಗೆ, ಅದನ್ನು ತಾಂಬಂದು ಹಾಕ್ಸೋಕ್ಕೆ. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ಸುತ್ತೆ ನನಗೆ. ಸೀದಾ ಇಂಜಿನಿಗೆ ಹೊಡಿಯುತ್ತೆ, ಕಸ ಗಲೀಜು ಸಗಣಿ ಪಗಣಿ ಎಲ್ಲ ಹೊಡಿಯುತ್ತೆ. ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಇದೆ. 6 ಪಾಯಿಂಟ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಮನೆಗೆ ಹೋಗ್ತಾ ಇದ್ದೆ ನಾನು ಆ್ಯಕ್ಚುಲಿ, ಸಡನ್ನಾಗಿ ನೆನ್ಪು ಬಂದು ಅಂತ ನಿಲ್ಲಿಸಿದೆ. ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಲ್ಲಿರೋದು ಒಂದು 20 ಕಿಲೋಮೀಟರ್ ನೀವು ಗಾಡಿ ಓಡಿಸಿ ಯಾವುದಾದ್ರು ಟ್ರಾಫಿಕಲ್ಲಿ ಗಾಡಿ ನಿಲ್ಲಿಸಿದ್ರೆ ಅಂದರೆ ಅವಾಗ ನಿಮಗೆ ಫೀಲ್ ಬರುತ್ತೆ. ಏನಪ್ಪ ಅಂದರೆ ಈ ಗಾಡಿ ಹೀಟು ಗೈಸ್, ಟೆಂಪ್ರೇಚರು ಹತ್ತತ್ರ ನಾನು 96ವರೆಗೂ ನೋಡಿದ್ದೀನಿ. ತುಂಬ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಕಾಲೆಲ್ಲ ಲೆಗ್ ಪೀಸ್ ಆಗೋದು ಗ್ಯಾರಂಟಿ, ಅಷ್ಟು ಹಿಂಸೆ ಕೊಡುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಈ ಗಾಡಿ ಇಲ್ಲಿ ಬರೋದು ಲಿಕ್ವಿಡ್ ಕೂಲ್ಡ್ ಇಂಜಿನು, ಆದ್ರೂ ಆ ಲಿಕ್ವಿಡೇ ಕಂಟ್ರೋಲೇ ಮಾಡೋಕ್ಕಲ್ಲ, ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟು ಆ್ಯಕ್ಚುಲಿ. ಅಂದರೆ ಇದು ಹೈಯರ್ ಗಾಡಿ ಇಟ್ಟಿರೋರಿಗೆ ಏನು ಅನಿಸಲ್ಲ, ಇದು ಕಾಮನ್ ಅನಿಸುತ್ತೆ. ಆದರೆ ಈಗ ಲೋವರ್ ಸಿಸಿಯಿಂದ ಡೈರೆಕ್ಟಾಗಿ ಈ ಗಾಡಿಗೆ ಎಲ್ಲರೂ ಶಿಫ್ಟ್ ಆಗ್ತೀರ ಅಂದರೆ ಆಬ್ವಿಯಸ್ಲಿ ಅವರಿಗೆ ಪ್ರಾಬ್ಲಮ್ ಅನ್ಸುತ್ತೆ. ಇದು ಹೌದು, ಇದು ಪ್ರಾಬ್ಲಮ್. ಓಕೆನಾ? ಸೊ ಇದೊಂದು 6 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಓಕೆ ಬೈಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಸೊ ಈ ಗಾಡಿದು 5 ನೆಗೆಟಿವ್ 5 ಪಾಸಿಟಿವ್ ಮಾಡಿರೋ ಅಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟು ಯಾವುದೇ ರೀತಿ ವಿಡಿಯೋ ಬೇಕಂದರೂ ಕಮೆಂಟಲ್ಲಿ ತಿಳಿಸಿ, ಮಾಡುವ ನೆಕ್ಸ್ಟ್ ವಿಡಿಯೋ. ಸಿ ಯು ಗೈಸ್, ಬೈ.